ಹಾಯ್ ಫ್ರೆಂಡ್ಸ್, ಇವತ್ತು ಮನೇಲಿ ಮೆಣಸಿನಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಅದು ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ವೆಲ್ಕಮ್ ಟು ಕಾವೇರಿ ಕಿಚನ್. 1 ಕಪ್ ಕಡಲೆ ಹಿಟ್ಟು ತೊಗೊಂಡು ನಾನು, ಪ್ಯೂರ್ ಕಡಲೆ ಹಿಟ್ಟು. ರುಚಿ ತಕ್ಕಷ್ಟು ಉಪ್ಪು, 1 ಸ್ಪೂನು ಅಜ್ವೇನ, ಸ್ವಲ್ಪ ತಿಕ್ಕಿಬಿಟ್ಟು ಹಾಕೊಳ್ಳೋಣ, ಚೆನ್ನಾಗಿ ಪರಿಮಳ ಬರುತ್ತೆ. ಒಂದು ಅರ್ಧ ಸ್ಪೂನು ಇಂಗು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಜ್ವೇನು ಇಂಗು ಎಲ್ಲನೂ. 1 ಕಪ್ಪು ನೀರು ತೊಗೊಂಡದ, ಅದು ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಹಾಕೊಳ್ಳೋಣ. ಈ ಕಡಲೆ ಹಿಟ್ಟಿಗೆ ಫ್ರೆಂಡ್ಸ್, ನೀವು ಬೇಕಾದ್ರೆ 1 ಸ್ಪೂನು 2 ಸ್ಪೂನು ನೀವು ಅಕ್ಕಿ ಹಿಟ್ಟು ಹಾಕೋಬೋದು. ನಾನು ಯಾವುದು ಹಾಕೊತಾ ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಮೆಣಸಿನಕಾಯಿ ಬಜ್ಜಿ ಅಂತಾರೆ, ಮಿರ್ಚಿ ಬಜ್ಜಿ ಅಂತಾರೆ. ತುಂಬಾ ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತದೆ. ಯಾರು ಹೊರಗಡೆ ಹೋದ್ರಂದ್ರೆ ಈ ಬಜ್ಜಿ ತಿನ್ನಲಾರ್ದೆ ಮನೆಗೆ ಬರೋಂಗಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಕಡೆ. ಅದೇ ಥರನೇ ನಿಮಗೆ ಮಾಡಿ ತೋರಿಸ್ತೀನಿ ನಾನು. ಫ್ರೆಂಡ್ಸ್, ಚೆನ್ನಾಗೆ ಒಂದು 5 ನಿಮಿಷ ಕಲಿಸ್ಬೇಕು, ಕೈ ಬಿಡಲಾರ್ದೇ ಕಲಿಸ್ಬೇಕದು. ಬಬಲ್ ಥರ ಬರಬೇಕದು ಹಿಟ್ಟು, ಆವಾಗೇ ಬಜ್ಜಿ ಚೆನ್ನಾಗಿ ಬರೋದು. ಮೇಲೆ ಒಳಗಡೆ ಸಾಫ್ಟಾಗಿ ಬರುತ್ತೆ, ಮೇಲೆ ಗರಿಯಾಗಿ ಬರುತ್ತೆ. ತಿನ್ನೋಕ್ಕೆ ಮಾತ್ರ ಅಷ್ಟು ರುಚಿಯಾಗಿರುತ್ತೆ. ಬಜ್ಜಿ ಅಂದರೆ ಯಾರಿಗೆ ಇಷ್ಟ ಅಲ್ಲ ಫ್ರೆಂಡ್ಸ್, ನನಗೂ ಕೂಡ ತುಂಬಾ ಇಷ್ಟ. ನೋಡಿ, ಕಲಿಸ್ದಂಗೆ ಹಿಟ್ಟು ಬಬಲ್ ಥರ ಆಗಿ ಜಾಸ್ತಿ ಆಗುತ್ತೆ, ಹಗುರಾಗುತ್ತೆ. ಇಷ್ಟೇ ಅರ್ಧ ಕಪ್ಪಲ್ಲಿ 1 ಕಪ್ಪಲ್ಲಿ ಸ್ವಲ್ಪ 3/4 ಕಪ್ ನೀರು ಹಾಕ್ಕೊಂಡಿದ್ದು, ಇನ್ನು 1/4 ಕಪ್ ನೀರಿದೆ. ಆಮೇಲೆ ಸ್ವಲ್ಪ ಹಿಟ್ಟು ಇವಾಗ ಒಂದು 5 ನಿಮಿಷ ಎತ್ತಿ ಮುಚ್ಚಿಟ್ಬಿಡ್ತೀನಿ. ಆಮೇಲೆ ಮತ್ತೆ ಬೇಕಂದರೆ ಹಾಕ್ಕೊತೀನಿ. ಫ್ರೆಂಡ್ಸ್, ಒಂದು 2 ನಿಮಿಷ ನೆನೀಲಿ ಅದು ಚೆನ್ನಾಗೆ. ಅಷ್ಟೊತ್ತಿಗೆ ಎಣ್ಣೆ ಬಿಸಿಗೆ ಇಟ್ಕೊಳ್ಳೋಣ. ಇವಾಗ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ನಾನು. ಕಡಾಯಿ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡಿದ್ದೀನಿ. ಕಡಲೆಕಾಯಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ನೀವು ಎಷ್ಟು ಬೇಕಾಗುತ್ತೋ, ಕೆಲವೊಬ್ರು ಜಾಸ್ತಿ ಹಾಕ್ಕೊಂಡು ಕರಿತಾರೆ, ಕೆಲವೊಬ್ರು ಕಮ್ಮಿ ಹಾಕ್ಕೊಂಡು ಕರಿತಾರೆ. ಸ್ವಲ್ಪ ನಾನು ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. 1/4 kg ಅಷ್ಟು ಎಣ್ಣೆ ಬಿಸಿ ಆಗಬೇಕು. ಇವಾಗ ಎಣ್ಣೆ ಬಿಸಿ ಆಗೋ ಗಂಟ ಈಗ ಸ್ವಲ್ಪ ಸೋಡಾ ಹಾಕ್ಕೊಂಡು ಹಿಟ್ಟಲ್ಲಿ ಕಲಿಸ್ಕೊಳ್ಳೋಣ. ಈಗ ಒಂದು 2-3 ನಿಮಿಷ ಆಗಿದೆ. ಇವಾಗ ಸೋಡಾ ಹಾಕ್ಕೋತೀನಿ. ಅಡುಗೆ ಸೋಡಾ ಹಾಕ್ಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನು. ಅದ್ರ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ, ಬಬಲ್ ಥರ ಬಂದಿದೆ. ಈಗೇನು ನೀರು ಹಾಕ್ಕೊಳ್ಳೋದೇನು ಬೇಡ. ನಾನು ಅಷ್ಟೇ ಹೇಳಿದ್ನಲ್ಲ, 3/4 ಕಪ್ ಅಷ್ಟೇ ನೀರು ಹಾಕ್ಕೊಂಡಿದ್ದು. ಹಿಟ್ಟನ್ನ ಚೆನ್ನಾಗಿದ್ದರೆ ಫ್ರೆಂಡ್ಸ್ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ. ನಾ ಈ ಹಿಟ್ಟು ಮನೆ ಹಿಟ್ಟೆ, ನಮ್ಮ ಕಡಲೆಬೇಳೆನೇ ಬೇಯಿಸಿ ನಾನು ಹಿಟ್ಟು ಮಾಡೋದು. ಅಂಗಡಿ ಹಿಟ್ಟೆಲ್ಲ ಅಷ್ಟು ಚೆನ್ನಾಗಿರಲ್ಲ. ಚೆನ್ನಾಗಿರೋ ಹಿಟ್ಟು ಅಂದರೆ ಭಾಗ್ಯಲಕ್ಷ್ಮಿ ಬರುತ್ತಲ್ಲ, ಅದು ಮಾತ್ರ ಸ್ವಲ್ಪ ಚೆನ್ನಾಗಿರುತ್ತದೆ. ಅದು ನೈಸಾಗೆ ರುಬ್ಬಿರೋಂಗಿಲ್ಲ, ರವೆ ಥರ ಇರುತ್ತೆ. ಎಣ್ಣೆ ಕಾಯ್ದಿಂತ ಸ್ವಲ್ಪ ಚೆಕ್ ಮಾಡ್ಕೊತೀನಿ. ನೋಡಿ, ಕಾಯ್ದಿದೆ. ಸಣ್ಣ ಉರಿ ಇಟ್ಕೋಬೇಕು, ಸ್ವಲ್ಪ ಮೀಡಿಯಮಾಗೆ. ಜೋರು ಉರಿ ಇಟ್ಕೊಂಡ್ರೆ ಬಜ್ಜಿ ಹೊತ್ತುತ್ತವೆ. ಈಗ ಬಜ್ಜಿ ಹಾಕ್ತೀನಿ. ಒಂಥರ ಹಿಂಗೆ ತಿರುಗಿಸಿ ತೊಗೋಬೇಕು. ಒಂದು ಸೈಡ್ ಮೆಣಸಿನ್ಕಾಯಿ ಕಾಣ್ತಾ ಇರಬೇಕದು. ಸ್ವಲ್ಪ ಮೀಡಿಯಮ್ ಖಾರ ಇರುತ್ತಲ್ಲ, ಆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು. ಇನ್ನೊಂದು ಮೆಣಸಿನ್ಕಾಯಿ ಬರುತ್ತಲ್ಲ ದಪ್ಪ, ಅದು ಸ್ವೀಟು ದಪ್ಪ ಇರುತ್ತಲ್ಲ, ಆ ಮೆಣಸಿನ್ಕಾಯಿ ಕೂಡ ನೀವು ತೊಗೋಬೋದು. ಅದು ನಮ್ಗೆ ಇಷ್ಟ ಇಲ್ಲ. ಆ ಮೆಣಸಿನ್ಕಾಯಿ ಇದ್ದರೆ ನಮ್ಮ ಮನೇಲಿ ಯಾರೂ ತಿನ್ನೋಂಗಿಲ್ಲ, ಬರೀ ಬಜ್ಜಿ ಅಷ್ಟೇ ತಿಂತಾರೆ, ಬಿಸಾಕಬೇಕಾಗುತ್ತೆ. ಮಧ್ಯೆ ಉರಿ ಇಟ್ಕೊಂಡಿದ್ದೀನಿ ಇವಾಗ ನಾನು. ಫ್ರೆಂಡ್ಸ್, ಈ ಬಜ್ಜಿ ನೀವು ಯಾವಾಗ ಬೇಕಾದ್ರೂ ಕೂಡ ಮಾಡ್ಕೋಬೋದು. ನಿಮ್ಗೆ ತಿನ್ಬೇಕು ಅನಿಸಿದಾಗ ಕೂಡ ಮಾಡ್ಕೋಬೋದು. ಸಾಯಂಕಾಲ ಟೀ ಜೊತೆಗೆ, ಮಧ್ಯಾಹ್ನ ಊಟದ ಜೊತೆಗೆ. ಇಷ್ಟಾದರೆ ಸಾಕು, ಚೆನ್ನಾಗಿ ಬೆಂದಿದೆ ಅದು. ಇವಾಗ ಒಂದು ತಟ್ಟೆಗೆ ತಗೊತೀನಿ. ನೋಡಿ, ಮೆಣಸಿನ್ಕಾಯಿ ಇದೆಲ್ಲ ಈ ಥರ ಕಾಣಿಸ್ಕೋಬೇಕು. ಅದು ಮೆಣಸಿನ್ಕಾಯಿನೂ ಫ್ರೈ ಆಗಿದೆ, ಅದ್ರಿಗೆ ಬಜ್ಜಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತದೆ. ನೀವು ಬೇಕಂದರೆ ಚಟ್ನಿ ಕೂಡ ಮಾಡ್ಕೋಬೋದು, ಇಲ್ಲ ಈರುಳ್ಳಿ ಜೊತೆನೂ ತಿನ್ಬೋದು. ಫ್ರೆಂಡ್ಸ್, ಎಲ್ಲ ಮಾಡ್ಕೊಂಡಿದ್ದಾಗಿದೆ. ಒಂದು ಸೊರಿನ ಪ್ಲೇಟಿಗೆ ಹಾಕೋತೀನಿ. ನೋಡಿ, ಒಳಗಡೆ ಸಾಫ್ಟು. ನೋಡಿ, ಮೇಲೆ ಎಷ್ಟು ಗರಿಯಾಗಿದೆ. ನಾನು ಅಕ್ಕಿ ಹಿಟ್ಟದೆಲ್ಲ ಏನೂ ಹಾಕಿಲ್ಲ, ನಿಸ್ತ ಬರೀ ಕಡಲೆ ಹಿಟ್ಟು ಹಾಕ್ಕೊಂಡಿರೋದು. ಇವಾಗ ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊತೀನಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದಂತ. ತುಂಬಾ ಚೆನ್ನಾಗಿರುತ್ತೆ. ಊಟದ ಜೊತೆನೂ ಮಾಡ್ಕೋಬೋದು, ಸಾಯಂಕಾಲ ಟೀ ಜೊತೆನೂ ಕೂಡ ಮಾಡ್ಕೋಬೋದು ನೀವು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ.